ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನ 8th ಕ್ಲಾಸ್ ಹಿಂದಿ ಚಾಪ್ಟರ್ ಇದೆ, ಚಾಪ್ಟರ್ 5. ಅದರ ಒಂದು ಮಹಾತ್ಮ ಗಾಂಧೀಜಿ ಅನ್ನೋ ಚಾಪ್ಟರ್ ಇದೆ. ಸೊ 5th ಚಾಪ್ಟರ್ ಮಹಾತ್ಮ ಗಾಂಧಿ, ಆ ಒಂದು ಚಾಪ್ಟರ್ ಬಗ್ಗೆ ನಾವು ಇವತ್ತು ನೋಡೋಣ. ಓಕೆ, ಸೊ ಈ ಒಂದು ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮಹಾತ್ಮ ಗಾಂಧೀಜಿ ಪಾಠ ಓದೋದ್ರಿಂದ ನೀವೇನ್ ಕಲ್ಕೋತೀರಿ ಅಂತ ಹೇಳಿ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರ ಸ್ವಭಾವ, ಅವ್ರು ಹೇಗಿದ್ರು, ಅಹಿಂಸಾ, ಸತ್ಯ, ಧರ್ಮ, ದೃಢತೆ, ನಿಶ್ಚಯ, ಅವರ ಏನು ಸ್ವಭಾವಗಳಿತ್ತಲ್ಲ ಅವೆಲ್ಲವನ್ನು ನೋಡ್ತೀರಿ, ಮತ್ತೆ ಅದರಿಂದ ಪ್ರೇರೇಪಿತರಾಗ್ತೀರಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಮಹಾತ್ಮ ಗಾಂಧಿ ಪಾಠದ ಹೆಸರೇನು? ಮಹಾತ್ಮ ಗಾಂಧಿ. ಓಕೆ, ಸೊ ಪಾಠವನ್ನ ಸ್ಟಾರ್ಟ್ ಮಾಡೋಣ. महात्मा गांधी महान पुरुष थे, सारे देश ने उन्हें ರಾಷ್ಟ್ರಪಿತಾ ಮಾನ. ಏನಂತ ಹೇಳ್ತಾರೆ? ಮಹಾತ್ಮ ಗಾಂಧಿ ಒಬ್ಬ ಮಹಾನ್ ಪುರುಷರಿದ್ರು, ಮತ್ತೆ ಇಡೀ ದೇಶ ಅವರನ್ನ ರಾಷ್ಟ್ರಪಿತ ಅಂತ ಹೇಳಿ ಒಪ್ಕೊಂಡಿತ್ತು ಅಂತ ಹೇಳಿ ಹೇಳ್ತಾರೆ. ಉನ್ಹಿ ಕೆ ಪ್ರಯತ್ನ ಸೆ ಭಾರತ್ ಆಜಾದ್ ಹುವಾ. ಏನಂತ ಹೇಳ್ತಾರೆ? ಅವರ ಒಂದು ಪ್ರಯತ್ನದಿಂದ ಭಾರತ ಏನಾಯ್ತಪ್ಪ ಅಂದ್ರೆ ಸ್ವತಂತ್ರ ರಾಷ್ಟ್ರವಾಯಿತು ಅಂತ ಹೇಳಿ ಹೇಳ್ತಾರೆ. ಯಾರ ಪ್ರಯತ್ನ? ಮಹಾತ್ಮ ಗಾಂಧೀಜಿಯವರ ಪ್ರಯತ್ನದಿಂದ ಏನು ನಮ್ಮ ಭಾರತ ಇದೆ ಒಂದು ಸ್ವತಂತ್ರ ರಾಷ್ಟ್ರವಾಯಿತು ಅಂತ ಹೇಳಿ ಹೇಳ್ತಾರೆ. ತ್ಯಾಗ ಅವರು ತಪಸ್ಯಾಕಿ ಮೂರ್ತಿ ಥೇ. ಅವ್ರ ಎಂತ ವ್ಯಕ್ತಿಗಳಾಗಿದ್ರು? ತ್ಯಾಗ ಮತ್ತು ತಪಸ್ಸೆಯ ಒಂದು ಮೂರ್ತಿ ಆಗಿದ್ರು, ಅಂತಹ ವ್ಯಕ್ತಿತ್ವ ಅವರದಿತ್ತು ಅಂತ ಹೇಳಿ ಹೇಳ್ತಾರೆ. ಮತ್ತೇನ್ ಹೇಳ್ತಾರೆ? ಧರ್ಮ ಉನ್ಕೆ ಪ್ರಾಣ ಥಾ और ಸತ್ಯ ಉನ್ಕಿ ಆತ್ಮ. ಧರ್ಮ ಎಂದರೆ ಅವರಿಗೆ ಪ್ರಾಣ ಇತ್ತು, ಸತ್ಯ ಅಂದ್ರೆ ಅವರ ಆತ್ಮವಿದ್ದಂಗೆ. ಧರ್ಮ ಅಂದ್ರೆ ಅವರ ಪ್ರಾಣ, ಮತ್ತೆ ಸತ್ಯ ಅಂದ್ರೆ ಅವರ ಆತ್ಮವಿದ್ದಂಗೆ ಅಂತ ಹೇಳಿ ಹೇಳ್ತಾರೆ. ಸೊ ಗಾಂಧೀಜಿ ಅವರು ಚಿಕ್ಕವರಿರುವಾಗ ಕೆಲವೊಂದು ಘಟನೆಗಳು ನಡೆದಿತ್ತು. ಆ ಒಂದು ಘಟನೆಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಒಂದೆರಡು ಘಟನೆಗಳನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒಂದೆರಡು ಘಟನೆ ನಾವು ಇಲ್ಲಿ ಓದಿ ತಿಳಿದುಕೊಳ್ಳೋಣ. ಓಕೆ, ಸೊ ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಶರ್ಮಿಲೆ ಸ್ವಭಾವಕ್ಕೆ ಥೇ. ಏನ್ ಹೇಳ್ತಾರೆ? ಬಾಲಕ ಏನು ನಮ್ಮ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವ್ರು ಚಿಕ್ಕವರಿದ್ದಾಗ ಅವ್ರಿಗೆ ಏನಂತ ಕರಿತಾ ಇದ್ರಪ್ಪ? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವ್ರ ಹೆಸರೇನು? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಸೊ ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂದ್ರೆ ಹುಡುಗ ಆಗಿದ್ದಾಗ ಅವರು ಬಹಳ ಒಂದು ನಾಚಿಕೆಯ ಸ್ವಭಾವದವರಾಗಿದ್ರು. ಶರ್ಮಿಲೆ ಸ್ವಭಾವಕ್ಕೆ ಥೇ. ನಾಚ್ಕೋತಾ ಇದ್ರು, ಯಾರ ಹತ್ರನು ಜಾಸ್ತಿ ಬೆರಿತಾ ಇರ್ಲಿಲ್ಲ, ಸುಮ್ನೆ ತಮ್ಮಷ್ಟಕ್ಕೆ ತಾವಿರ್ತಾ ಇದ್ರು. ಓಕೆ, ಸೊ ಅವರು ನಾಚಿಕೆ ಸ್ವಭಾವದವರಿದ್ರು. ठीक समय पर स्कूल जाते और घंटी बजते ही घर चलते. ಏನಂತೆ? ಸರಿಯಾದ ಸಮಯಕ್ಕೆ ಅವರು ಶಾಲೆಗೆ ಹೋಗ್ತಾ ಇದ್ರು, ಮತ್ತೆ ಬೆಲ್ ಹೊಡೆದ ತಕ್ಷಣ, ಸ್ಕೂಲ್ ಗಂಟೆ ಬಾರಿಸಿದ ತಕ್ಷಣನೇ ಮನೆಗೆ ವಾಪಸ್ ಬರ್ತಾ ಇದ್ರು. ಗಂಟೆ ಬಾರಿಸಿದ ತಕ್ಷಣ ಸ್ನೇಹಿತರ ಜೊತೆ ನಿಂತ್ಕೊಂಡೆ, ಮಾತಾಡದೆ, ಟೈಮ್ ಪಾಸ್ ಮಾಡದೆ, ಹಂಗೆಲ್ಲ ಏನು ಮಾಡ್ತಾ ಇರ್ಲಿಲ್ಲ. ಗಾಂಧೀಜಿ ಅವ್ರು ಏನ್ ಮಾಡ್ತಾ ಇದ್ರು? ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಾ ಇದ್ರು, ಮತ್ತೆ ಸರಿಯಾದ ಸಮಯಕ್ಕೆ ಗಂಟೆ ಬಾರಿಸಿದ ತಕ್ಷಣ ಮನೆ ಕಡೆ ಬಂದ್ಬಿಡ್ತಾ ಇದ್ರು. ಉನ್ಹೇ ಕಾಮ್ ಸೆ ಕಾಮ್ ಥಾ. ಏನು ಎಷ್ಟು ಕೆಲ್ಸನೋ ಅಷ್ಟೇ ಕೆಲಸ, ಎಕ್ಸ್ಟ್ರಾ ಏನು ತಲೆಯಲ್ಲಿ ಇಟ್ಕೊಂತಾ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಕಭಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯಾ, ಕಭಿ ಝೂಟ್ ನಹಿ ಬೋಲೆ. ಏನಂತೆ? ಅವ್ರು ಯಾವಾಗ್ಲೂ ಯಾರನ್ನು ಸತಾಯಿಸ್ಲಿಲ್ಲ, ಕಾಡಿಸಲಿಲ್ಲ, ಗೋಳ್ ಹೊಯ್ಕೊಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಯಾವಾಗ್ಲೂ ಮಹಾತ್ಮ ಗಾಂಧೀಜಿ ಅವರು ಸುಳ್ಳು ನುಡಿಲಿಲ್ಲ. ಅವ್ರು ಯಾವಾಗ್ಲೂ ಸತ್ಯವನ್ನೇ ಮಾತಾಡ್ತಾ ಇದ್ರು, ಅವ್ರು ಯಾವಾಗ್ಲೂ ಸುಳ್ಳನ್ನ ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ ಅವರು. ಏಕ್ ದಿನ ಕಿ ಬಾತ್ ಹೇ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಒಂದು ದಿನ, ಗಾಂಧೀಜಿ ಅವರು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ತಾ ಇದ್ರಲ್ಲ, ಆ ಸಮಯದಲ್ಲಿ ಒಂದು ದಿನ ಆದ ಘಟನೆ. ಏಕ್ ದಿನ ಕಿ ಬಾತ್ ಹೇ, ಶಿಕ್ಷಾ ವಿಭಾಗ ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೇ ಆಯೇ. ಏನಂತೆ? ಶಿಕ್ಷಣ ವಿಭಾಗದ ಒಬ್ಬರು ಅಧಿಕಾರಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸ್ಕೂಲ್ಗೆ ಇನ್ಸ್ಪೆಕ್ಷನ್ಗೆಲ್ಲ ಬರ್ತಾರಲ್ಲ, ಸೊ ಹಂಗೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವ್ರ ಸ್ಕೂಲಿಗೆ ಕೂಡ ಒಬ್ರು ಅಧಿಕಾರಿ ಏನ್ ಬಂದ್ರು? ಇನ್ಸ್ಪೆಕ್ಷನ್ಗೆ ಅಂತ ಹೇಳಿ ಬಂದ್ರು, ನಿರೀಕ್ಷಣೆಗೆ ಅಂತ ಹೇಳಿ ಬಂದ್ರು. उन्होंने अंग्रेजी के 5 शब्द लिखवाए, उनमें एक शब्द था कैटल. ಏನಂತೆ? ಅವರು ಇಂಗ್ಲಿಷ್ ನ ಒಂದು 5 ಶಬ್ದಗಳನ್ನ ಬರ್ಸಿದ್ರಂತೆ, ಡಿಕ್ಟೇಷನ್ ಕೊಟ್ರು ಮಕ್ಕಳಿಗೆ. ಸೊ ಆ ಒಂದು 5 ಶಬ್ದಗಳಲ್ಲಿ, ಇಂಗ್ಲಿಷ್ ನ 5 ಶಬ್ದಗಳಲ್ಲಿ ಕೇಟಲ್ ಅನ್ನೋ ಒಂದು ಶಬ್ದ ಕೂಡ ಇತ್ತು. ಓಕೆ, ಸೊ ಬಾಲಕ ಗಾಂಧಿನೇ ಇಸ್ಕೆ ಹೆಜ್ಜೆ ಗಲತ್ ಲಿಖೆ. ಏನಂತೆ? ಬಾಲಕ ಗಾಂಧೀಜಿ ಏನಿದ್ರು, ನಮ್ಮ ಗಾಂಧೀಜಿ ಅವರು, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಕ್ಯಾಟಲ್ ಸ್ಪೆಲ್ಲಿಂಗ್ ಏನಿತ್ತು, ಆ ಸ್ಪೆಲ್ಲಿಂಗ್ ಅನ್ನ ತಪ್ಪಾಗಿ ಬರೆದ್ರು. ಅವ್ರಿಗೆ ಕರೆಕ್ಟ್ ಆಗಿ ಅದ್ರ ಸ್ಪೆಲ್ಲಿಂಗ್ ಬರ್ಲಿಲ್ಲ, ಸೊ ಅವ್ರು ತಪ್ಪಾಗಿ ಅದನ್ನ ಬರೆದು ಬಿಟ್ರು. अध्यापक ने इशारे से समझाया कि दूसरे लड़के के हिज्जे देख कर ठीक कर लो. ಏನಂತೆ? ಅವರ ಏನು ಅಧ್ಯಾಪಕರಿದ್ರು, ಅವರ ಶಿಕ್ಷಕರೇನಿದ್ರು, ಅವ್ರ ಕ್ಲಾಸ್ ಟೀಚರು, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಕಣ್ಣಿಂದನೇ ಅವ್ರಿಗೆ ಆಕ್ಷನ್ ಮಾಡಿ ತೋರಿಸಿದ್ರು. ಗಾಂಧೀಜಿ ಅವ್ರಿಗೆ, ನಿನ್ ಪಕ್ಕದಲ್ಲಿ ಕೂತಿರೋ ಹುಡುಗನ್ನ ನೋಡಿ, ಅವನ ಪುಸ್ತಕದಲ್ಲಿ ನೋಡಿ ಅದನ್ನ ಸರಿಯಾಗಿ ಬರ್ಕೋ ಅಂತ ಹೇಳಿ ಅವರಿಗೆ ಆಕ್ಷನ್ ಮಾಡಿ ತೋರಿಸಿದ್ರು. ಆದ್ರೆ ಗಾಂಧೀಜಿ ಅವರ ಮಾತು ಕೇಳೋದಿಲ್ಲ. ನೋಡಿ ಏನ್ ಹೇಳ್ತಾರೆ? ಕಿಂತು ಗಾಂಧಿನೇ
उनके ऐसा नहीं किया। हिज्जे की गलती के कारण ಮೋಹನ್ ಕೋ ಬುದ್ಧು ಮಾನಾ ಗಯಾ. ಏನಂತೆ, ಅವ್ರು ಆ ರೀತಿ ಮಾಡ್ಲಿಲ್ಲ, ಕರೆಕ್ಷನ್ ಮಾಡ್ಕೊಲಿಲ್ಲ, ಅದಕ್ಕೋಸ್ಕರ ಏನವ್ರ ಸ್ಪೆಲ್ಲಿಂಗ್ ತಪ್ಪಾಗಿ ಬರ್ದಿದ್ರು. ಆ ಒಂದು ಸ್ಪೆಲ್ಲಿಂಗ್ ತಪ್ಪಾಗಿ ಬರ್ದಿದ್ದಕ್ಕೆ ಅವರನ್ನ ಮೂರ್ಖ ಅಂತ ಹೇಳಿ ಅನ್ಕೊಂಡ್ರು, ಬುದ್ಧು ಅಂತ ಹೇಳಿ ಅನ್ಕೊಂಡ್ರು. ಬುದ್ಧಿ ಕಡಿಮೆ ಇರೋನು, ಮೂರ್ಖ ಇದ್ದಾನೆ ಇವನು, ಇವನಿಗೇನ್ ಅರ್ಥ ಆಗಲ್ಲ, ಆ ರೀತಿ ಅವನ ಬಗ್ಗೆ ತಿಳ್ಕೊಂಡ್ರು. ಯಾರ ಬಗ್ಗೆ? ನಮ್ಮ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತಿಳ್ಕೊಂಡ್ರು. किंतु उन्होंने बुरा उन्हें बुरा न लगा. ಆದ್ರೆ ಏನಂತೆ, ಮಹಾತ್ಮ ಗಾಂಧೀಜಿ ಅವರಿಗೆ ಆ ಒಂದು ವಿಷಯದ ಬಗ್ಗೆ ಬೇಜಾರ್ ಅನಿಸ್ಲಿಲ್ಲ. ಯಾಕೆ ಬೇಜಾರ್ ಅನಿಸ್ಲಿಲ್ಲ? ಯಾಕಂದ್ರೆ ಅವರು ಅವರ ಮನಸ್ಸಲ್ಲಿ ಏನು ಖುಷಿ ಇತ್ತು ಅಂತ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ. उन्हें इस बात की खुशी थी कि उन्होंने चोरी का रास्ता नहीं अपनाया. उनकी सत्य प्रियता यही से शुरू हुई जिसने उन्हें आगे महात्मा बनाया. ಏನಂತ ಹೇಳ್ತಾರೆ, ಅವ್ರಿಗೆ ಏನ್ ಖುಷಿ ಇತ್ತಂತೆ, ನಾನು ತಪ್ಪಾದ ದಾರಿಗೆ ಹೋಗ್ಲಿಲ್ಲ, ನಾನು ಕಳ್ಳತನದ ದಾರಿಯನ್ನ ಒಪ್ಪಿಕೊಳ್ಳಲಿಲ್ಲ. ಕಳ್ಳತನ ಇಲ್ಲಿ ಏನಪ್ಪಾ ಅಂತಂದ್ರೆ ವಸ್ತುವಿನ ಕಳ್ಳತನ ಅಲ್ಲ, ಬೇರೊಬ್ಬರು ಬರೆದಿರೋ ಉತ್ತರವನ್ನ ನೋಡಿ ನನ್ನ ಉತ್ತರವನ್ನ ನಾನು ಸರಿ ಮಾಡ್ಕೋತಾ ಇದ್ದೀನಿ ಅಂದ್ರೆ ಅದು ತಪ್ಪು, ಅದು ಒಂದು ಕಳ್ಳತನದ ಮಾರ್ಗ ಅಂತ ಹೇಳಿ ಗಾಂಧೀಜಿ ಅವರಿಗೆ ಭಾವನೆ ಇತ್ತು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಬೇರೆಯವ್ರ ಪಕ್ಕದಲ್ಲಿರೋ ಹುಡುಗನ ನೋಡಿ ಬರ್ಕೊಳ್ಳಿಲ್ಲ. ಸೊ ಅದರಿಂದಾಗಿ ಅವರನ್ನ ಮೂರ್ಖ ಅಂತ ಅಂದ್ರು, ಬುದ್ಧಿ ಕಡಿಮೆ ಇರೋನಂದ್ರು. ಬಟ್ ಅವರಿಗೆ ಅದಕ್ಕೋಸ್ಕರ ಖುಷಿ ಇತ್ತು, ಯಾಕಂದ್ರೆ ಅವರು ಕಳ್ಳತನದ ಒಂದು ದಾರಿಯನ್ನ ಒಪ್ಪಿಕೊಳ್ಳಲಿಲ್ಲ. ಸೊ ಆ ಒಂದು ಸಮಯದಿಂದಲೇ ಅವರ ಸತ್ಯ ಪ್ರಿಯತೆ ಏನಾಯ್ತಪ್ಪ ಅಂತಂದ್ರೆ ಪ್ರಾರಂಭ ಆಯ್ತು. ಇದೇ ಅವರನ್ನ ಮುಂದೆ ತಗೊಂಡು ಹೋಗಿ ಮಹಾತ್ಮ ಅಂತ ಹೇಳಿ ಅವರನ್ನ ಪ್ರಸಿದ್ಧಿ ಮಾಡ್ತು ಅಂತ ಹೇಳಿ ಹೇಳ್ತಾರೆ. ओके, सो ಮತ್ತೆ ನೋಡೋಣ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. ಏನಂತೆ, ಶ್ರವಣ ಪಿತೃಭಕ್ತಿ ಅನ್ನೋ ನಾಟಕವನ್ನ ನೋಡಿದ್ರು. ಶ್ರವಣ ಕುಮಾರ ಬಗ್ಗೆ ಕೇಳಿರಬಹುದು, ಇಬ್ರು ತಂದೆ ತಾಯಿಗಳನ್ನ ಹೆಗಲ ಮೇಲೆ ಕುತ್ಕೊಂಡು ಕುಡಿಸ್ಕೊಂಡು ಅವನು ಹೋಗ್ತಾನೆ ಅಂತ ಹೇಳಿ. ಸೊ ಶ್ರವಣನ ಪಿತೃಭಕ್ತಿ ಏನಿದೆ, ಆ ಒಂದು ಪಿತೃಭಕ್ತಿಯ ನಾಟಕವನ್ನ ನೋಡಿ, ಶ್ರವಣ ಪಿತೃಭಕ್ತಿಯ ನಾಟಕವನ್ನ ನೋಡಿ ಶ್ರವಣ್ ಕುಮಾರ್ ಅಂತರ ನಾನು ಆಗ್ಬೇಕು, ನನ್ನ ತಂದೆಗೆ ನಾ ಯಾವಾಗಲೂ ಋಣಿಯಾಗಿರಬೇಕು ಅಂತ ಹೇಳಿ ಗಾಂಧೀಜಿಯವರ ಮನಸ್ಸಿನಲ್ಲಿ ಮೂಡಿತಂತೆ. ಅದೇ ತರ ಇನ್ನೊಂದು ಅವರು ನಾಟಕವನ್ನು ನೋಡ್ತಾರೆ, ಯಾವುದು? ಹರಿಶ್ಚಂದ್ರ ನಾಟಕವನ್ನು ನೋಡ್ತಾರೆ. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಏನಂತ ಅನಿಸ್ತು ಅವ್ರಿಗೆ? ಹರಿಶ್ಚಂದ್ರ ನಾಟಕ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಹರಿಶ್ಚಂದ್ರನ ತರ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೊಂಡು ಸತ್ಯವನ್ನ ಬಿಡಬಾರದು, ಸತ್ಯಕ್ಕೆ ಋಣಿಯಾಗಿರಬೇಕು, ಬದ್ಧರಾಗಿರಬೇಕು ಅಂತ ಹೇಳಿ ಅವರು ಅನ್ಕೋತಾರೆ. ಉನ್ಕಾ ಯಹ ನಿಶ್ಚಯ ದೃಢ ಹುವಾ. ಏನಂತೆ, ಅವರ ಈ ಒಂದು ಏನು ನಿರ್ಧಾರ ಇತ್ತು, ಸತ್ಯವನ್ನ ಹೇಳ್ಬೇಕು ಪ್ರತಿಯೊಬ್ರು ಎಷ್ಟೇ ಕಷ್ಟ ಬಂದ್ರು ಅಂತ, ಆ ಒಂದು ನಿರ್ಧಾರ ದೃಢತೆಯಲ್ಲಿ ಬದಲಾಯಿತು. ಮಾಡಲೇಬೇಕು ಅನ್ನೋ ಒಂದು ದೃಢತೆ ಅವರಲ್ಲಿ ಏನ್ ಬಂತು, ಅಲ್ಲಿಂದನೇ ಪ್ರಾರಂಭ ಆಯಿತು ಅಂತ ಹೇಳಿ ಹೇಳ್ತಾರೆ. ಬಚ್ಪನಕ್ಕೆ ಉಸ್ ಸತ್ಯ ಪ್ರೇಮನೆ ಹಿ ಆಗೆ ಉನ್ಹೆ ಸತ್ಯ ತಪಸ್ವಿ ಬನಾಯ. ಏನಂತೆ, ಸಣ್ಣ ವಯಸ್ಸಿನಲ್ಲಿರುವಂತವರ ಸತ್ಯ ಪ್ರೇಮ ಏನಿದೆ ಅದೇ ಅವರನ್ನ ಮುಂದಕ್ಕೆ ಹೋಗಿ ಸತ್ಯ ತಪಸ್ವಿಯನ್ನಾಗಿ ಮಾಡಿತು ಅಂತ ಹೇಳಿ ಹೇಳ್ತಾರೆ. ओके, सो ಮುಂದೆ ನೋಡೋಣ. एक और घटना है, गांधी जी के भाई ने 25 रुपए कर्ज लिया था. ಏನಂತೆ, ಗಾಂಧೀಜಿಯವರ ಸಹೋದರ ಏನಿದ್ರು ಅವರು 50 ರೂಪಾಯಿಗಳ ಸಾಲವನ್ನ ಮಾಡಿದ್ರು. भाई के हाथ के सोने के कड़े से 1 तोला सोना काट कर कर्ज चुकाया गया. ಏನಂತೆ, ಅವರ ಸಹೋದರನ ಕೈಯಲ್ಲಿರುವ ಒಂದು ಏನು ಕಡಗ ಇತ್ತು, ಚಿನ್ನದ ಕಡಗ ಇತ್ತು, ಅದರಿಂದ ಏನಪ್ಪಾ ಮಾಡಿದ್ರು ಅಂದ್ರೆ 1 ತೊಲೆ ಚಿನ್ನವನ್ನ ಕತ್ತರಿಸಿ ಮಾರಿದ್ರು. ಮಾರಿ ಆ 50 ರೂಪಾಯಿ ಸಾಲಗಳನ್ನ ತೀರಿಸ್ತಾರೆ. ಇದು ಏನಾಯ್ತಪ್ಪ ಅಂದ್ರೆ, ಮನೆಯಲ್ಲಿ ಯಾರಿಗೂ ಹೇಳದಿರ ಅವರು ಏನ್ ಮಾಡ್ತಾರೆ, ಆ ಚಿನ್ನದ ಕಡಗದಿಂದ 1 ತೊಲೆ ಚಿನ್ನವನ್ನ ಕತ್ತರಿಸಿ ಮಾರಿ ಆ 50 ರೂಪಾಯಿ ಸಾಲವನ್ನ ಬಗೆಹರಿಸಿರ್ತಾರೆ. ಮನೆಯಲ್ಲಿ ಹೇಳದೆ ಮಾಡಿರೋದು ಅಂದ್ರೆ ಕಳ್ಳತನ ಮಾಡಿದಂಗೆ ಲೆಕ್ಕ ಅಂತ ಗಾಂಧೀಜಿಯವರಿಗೆ ತಲೆಯಲ್ಲಿತ್ತು. ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. उन्होंने निश्चय किया कि भविष्य में कभी चोरी नहीं करूंगा. ओके, ಸೊ ಅವ್ರಿಗೆ ಏನಾಗತ್ತಂದ್ರೆ, ಗಾಂಧೀಜಿ ಅವರಿಗೆ ಈ ಒಂದು ಕಳ್ಳತನ ಏನ ಆಯ್ತಪ್ಪ ಅಂತಂದ್ರೆ, ಈ ಒಂದು ಮನೆಯಲ್ಲಿ ಹೇಳದಿರ ಚಿನ್ನದ ಒಂದು ಕಡಗದ ಚಿನ್ನವನ್ನ ಕತ್ತರಿಸಿ ಮಾರಿ 50 ರೂಪಾಯಿ ಸಾಲವನ್ನ ತೀರಿಸಿ, ಅದು ಅವರಿಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ಯಾಕಂದ್ರೆ ಮನೆಯಲ್ಲಿ ಯಾರಿಗೂ ಹೇಳದಿರ ಈ ಕೆಲಸವನ್ನ ಮಾಡಿದ್ರು, ಅದಕ್ಕೆ ಅವರಿಗೆ ತುಂಬಾ ದುಃಖ ಆಗಿತ್ತು. ಅವಾಗ ಅವ್ರ ಏನ್ ನಿರ್ಧಾರ ಮಾಡ್ತಾರ ಅಂದ್ರೆ, ಮುಂದೆ ಭವಿಷ್ಯದಲ್ಲಿ ಯಾವತ್ತೂ ನಾನು ಇಂಥ ಕೆಲಸವನ್ನ ಮಾಡುವುದಿಲ್ಲ, ಕಳ್ಳತನದ ಮಾರ್ಗವನ್ನ ನಾನು ಒಪ್ಪಿಕೊಳ್ಳುವುದಿಲ್ಲ, ಸಂಪೂರ್ಣವಾಗಿ ಬಿಟ್ಟು ಬಿಡ್ತೇನೆ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ರು. ಪಿತಾಸೆ ಮಾಫಿ ಮಾಂಗನೆ ಕಿ ಬಾತ್ ಸೋಚಿ.
पर पिता के सामने जाने की ಹಿಮ್ಮತ್ ನ ಹುಯಿ. ಏನಂತೆ, ತಂದೆ ಹೇಗಾದ್ರೂ ಮಾಡಿ ಈ ವಿಷಯದ ಬಗ್ಗೆ ನಾನು ಕ್ಷಮೆಯನ್ನ ಕೇಳಬೇಕು, ಆದರೆ ಅವರಿಗೆ ತಂದೆಯ ಎದುರುಗಡೆ ಹೋಗುವಂತ ಒಂದು ಧೈರ್ಯ ಅವರಲ್ಲಿ ಇರಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ವಿಷಯವನ್ನ ಒಂದು ಪತ್ರದಲ್ಲಿ ಬರೀತಾರೆ. ನೋಡಿ ಇಲ್ಲಿ ಹೇಳಿದ್ದಾರೆ, ಸಾರಿ ಘಟನಾ पत्र में लिखकर गांधी ने पिता से सजा मांगी, पत्र पढ़कर पिता की आंखें भर आई। गांधी जी ने हमेशा के लिए चोरी की आदत छोड़ दी। पिता के आंसू देखकर गांधी को विश्वास हो गया कि पिता ने मुझे क्षमा कर दिया है. ಏನಂತ ಹೇಳ್ತಾರೆ, ಅವರು ಪತ್ರದಲ್ಲಿ ಎಲ್ಲ ಘಟನೆಯನ್ನ ಬರೀತಾರೆ. ನೋಡಿಯಪ್ಪ, ಮತ್ತೆ ಈ ರೀತಿ ನನ್ನ ಸಹೋದರನ ಒಂದು ಏನಾಯ್ತು, ಅವನು ಸಾಲ ಮಾಡಿದರಿಂದಾಗಿ ನಾವು ಒಂದು ಅವನ ಕೈಯಲ್ಲಿರುವ ಕಡಗದ ಚಿನ್ನದ ಒಂದು ತೊಲೆ ಚಿನ್ನವನ್ನ ಕತ್ತರಿಸಿ ಏನ್ ಮಾಡಿದೀವಿ, ಮಾರಿ ಅವನ ಸಾಲವನ್ನ ತೀರಿಸಿದೀವಿ. ಮತ್ತೆ ಈ ರೀತಿ ನನಗೆ ತಪ್ಪಾಗಿದೆ, ನಿಮಗೆ ಹೇಳಬೇಕಾಗಿತ್ತು, ನಿಮಗೆ ಹೇಳಿಲ್ಲ ನಾನು ಅಂತೆಲ್ಲ ಅದರಲ್ಲಿ ಬರೆದು ಬಿಟ್ಟು, ನನಗೆ ಇದರ ಒಂದು ನನ್ನ ತಪ್ಪಿಗೆ ನನಗೆ ಏನು ಶಿಕ್ಷೆ ನೀವು ಕೊಟ್ಟರು ನಾನು ಒಪ್ಕೊಳ್ಳೋ ತಯಾರಿದ್ದೀನಿ ಅಂತ ಹೇಳಿ ಅವರು ಅದರಲ್ಲಿ ಬರೆದಿರ್ತಾರೆ. ಆ ಪತ್ರವನ್ನ ಓದಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ತಂದೆಗೆ ತುಂಬಾ ಒಂದು ಮನಸ್ಸಿಗೆ ಇದಾಯ್ತು, ದುಃಖ ಬಂತು, ಅವರ ಕಣ್ಣಲ್ಲಿ ಕಣ್ಣೀರು ಬಂತು. ಯಾಕಂತಂದ್ರೆ ಮಗ ಇಷ್ಟೊಂದು ಸತ್ಯನಿಷ್ಠೆಯಿಂದ ಪತ್ರ ಬರೆದು ಕ್ಷಮೆ ಕೇಳ್ತಾ ಇದ್ದಾನೆ, ಮತ್ತೆ ತನ್ನ ತಪ್ಪಿಗೆ ಶಿಕ್ಷೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅವರಿಗೆ ಏನಾಯ್ತಪ್ಪ, ಕಣ್ ತುಂಬಿ ಬಂದ್ಬಿಡ್ತು, ಅವರಿಗೆ ದುಃಖ ಬಂದ್ಬಿಡ್ತು, ಕಣ್ ತುಂಬಿ ಬಂದ್ಬಿಡ್ತು. ಅವರ ಕಣ್ಣಲ್ಲಿರುವ ಒಂದು ಕಣ್ಣೀರ ಹಣಿಯನ್ನ ನೋಡಿ ಗಾಂಧೀಜಿ ಅವರಿಗೆ ಏನಾಯ್ತಪ್ಪ ಅಂದ್ರೆ ಅವರ ತಂದೆ ಅವರನ್ನ ಕ್ಷಮಿಸಿದ್ದಾರೆ ಅಂತ ಹೇಳಿ ಅವರಿಗೆ ಅರ್ಥ ಆಯ್ತು. ಈ ಒಂದು ಘಟನೆಯ ನಂತರ ಗಾಂಧೀಜಿಯವರು ಒಂದು ಕಳ್ಳತನದ ಮಾರ್ಗವನ್ನ ಕಾಯಮಿಗೋಸ್ಕರ ಅಂದ್ರೆ ಏನು ಸದೈವಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಬಿಟ್ರು. ಅವರು ಸದಾ ಕಾಲಕ್ಕೋಸ್ಕರ ಅದನ್ನ ಬಿಟ್ರು ಅಂತ ಹೇಳಿ ಹೇಳ್ತಾರೆ. अहिंसा सत्य और धर्म के दृढ़ निश्चय ने ಗಾಂಧಿ ಕೋ ಮಹಾತ್ಮ ಬನಾಯ. ಏನು ಅಹಿಂಸೆ, ಸತ್ಯ, ಧರ್ಮ ಇವೆಲ್ಲದರ ದೃಢ ನಿಶ್ಚಯ ಏನು ಅವ್ರು ಮಾಡಿದ್ರು, ನಾನು ಇವುಗಳನ್ನ ಪರಿಪಾಲಿಸಲೇಬೇಕು, ಅಹಿಂಸಕನಾಗಿರಬೇಕು, ನಾನು ಯಾರಿಗೂ ಹಿಂಸೆ ಮಾಡಬಾರ್ದು, ಸತ್ಯವನ್ನೇ ಹೇಳಬೇಕು, ಸುಳ್ಳು ನುಡಿಬಾರ್ದು, ಧರ್ಮದ ಮಾರ್ಗದಲ್ಲಿ ನಡಿಬೇಕು, ಅಧರ್ಮಿಯಾಗಬಾರದು ಅನ್ನೋ ವಿಷಯಗಳ ಬಗ್ಗೆ ಅವರ ಏನು ದೃಢ ನಿರ್ಧಾರ ಇತ್ತು, ಆ ಒಂದು ದೃಢ ನಿರ್ಧಾರನೆ ಅವರನ್ನ ಮುಂದೆ ಏನ್ ಮಾಡ್ತಂತೆ, ಮಹಾತ್ಮ ಆಗಿ ಮಾಡ್ತು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಮಹಾತ್ಮ ಗಾಂಧಿ ಅವರು ಚಿಕ್ಕವರಿರುವಾಗ ನಡೆದಂತ 2 ಘಟನೆಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಸೊ 2 ಘಟನೆಗಳು ನಿಮ್ಗೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಪಾಠದಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಗೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ ದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೇನಾದ್ರೂ ನಿಮ್ಗೆ ಅಪ್ಡೇಟ್ ಬೇಕಿದ್ರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ನಿಮ್ಗೆ ಅವಾಗ ಹೇಳ್ತಾ ಇರ್ತೀನಿ. ಹೊಸ ನೆಕ್ಸ್ಟ್ ಪಾಠನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.